ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಒಂದು ಕಾರಣವಿದೆ. ನಾನು ಕೃಷ್ಣನು. ಪಾರ್ಥ, ಇಂದು ನಿನ್ನೊಳಗೆ ಒಂದು ಹೋರಾಟ ನಡೆಯುತ್ತಿದೆ. ಒಂದು ಆಲಸ್ಯ, ಒಂದು ವಿಳಂಬ, ಒಂದು ಗೊಂದಲ. ನಾಳೆ ಮಾಡ್ತೀನಿ, ಇನ್ನೊಂದು ದಿನದಿಂದ ಶುರು ಮಾಡ್ತೀನಿ, ಈಗ ಸ್ವಲ್ಪ ವಿಶ್ರಾಂತಿ ಬೇಕು. ಪಾರ್ಥ, ಇದು ವಿಶ್ರಾಂತಿಯಲ್ಲ, ಇದು ಅಶಿಸ್ತು, ಡಿಸಿಪ್ಲಿನ್ ಇಲ್ಲದ ಮನಸ್ಸು. ಪಾರ್ಥ, ನೀನು ಕೇಳಬೇಕಾದ ಸತ್ಯ, ನಿನ್ನ ವಿಧಿ ಅದೃಷ್ಟದಿಂದ ಬರೋದಿಲ್ಲ, ಅದು ಶಿಸ್ತಿನಿಂದ ನಿರ್ಮಾಣವಾಗುತ್ತದೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿರುವೆ, ನಿನ್ನ ಮನಸ್ಸು ನಿನ್ನ ಸ್ನೇಹಿತವೂ ಆಗಬಹುದು, ನಿನ್ನ ಶತ್ರುವೂ ಆಗಬಹುದು. ನೀನು ಅದನ್ನು ಹೇಗೆ ತರಬೇತಿ ಮಾಡುತ್ತೀಯೋ ಅದೇ ನಿರ್ಧಾರ. ಪಾರ್ಥ, ಶಿಸ್ತು ಎಂದರೇನು? ನೀನು ಯೋಚಿಸುತ್ತೀಯ, ನನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡೋದು ಶಿಸ್ತು. ಇಲ್ಲ, ಶಿಸ್ತು ಎಂದರೆ ಮನಸ್ಸು ಬೇಡ ಅಂತ ಹೇಳಿದರೂ ಸಹಿ ಸರಿಯಾದ ಕೆಲಸ ಮಾಡುವುದು, ಆಲಸ್ಯ ಇದ್ದರೂ ಮುಂದುವರಿಯುವುದು, ಭಯ ಇದ್ದರೂ ಹೆಜ್ಜೆ ಹಾಕುವುದು. ಪಾರ್ಥ, ಮನಸ್ಸು ಯಾವಾಗಲೂ ಸುಲಭ ದಾರಿಯನ್ನು ಹುಡುಕುತ್ತದೆ, ಆದರೆ ಶಿಸ್ತು ಸರಿಯಾದ ದಾರಿಯನ್ನು ಆರಿಸುತ್ತದೆ. ಪಾರ್ಥ, ಕುರುಕ್ಷೇತ್ರದಲ್ಲಿ ನೀನು ನಿಂತಿದ್ದಾಗ ನಿನ್ನ ಕೈಗಳು ಕಂಪಿಸುತ್ತಿದ್ದವು, ನಿನ್ನ ಮನಸ್ಸು ಗೊಂದಲದಲ್ಲಿತ್ತು, ನೀನು ಯುದ್ಧದಿಂದ ಓಡಬೇಕೆಂದಿದ್ದೆ. ಅದು ಭಯ ಮಾತ್ರವಲ್ಲ, ಅದು ಅಶಿಸ್ತಿನ ಮನಸ್ಸು. ಪಾರ್ಥ, ನಾನು ನಿನಗೆ ಹೇಳಿದ್ದೇನು? ಎದ್ದು ನಿಲ್ಲು, ನಿನ್ನ ಕರ್ತವ್ಯ ಮಾಡು, ಅದು ಶಿಸ್ತು. ಪಾರ್ಥ, ಜೀವನದಲ್ಲಿ ಯಶಸ್ಸು ಬಯಸುವವನು ಮೊದಲು ತನ್ನ ಮನಸ್ಸನ್ನು ಜಯಿಸಬೇಕು. ಮನಸ್ಸನ್ನು ಜಯಿಸುವವನೇ ತನ್ನ ವಿಧಿಯನ್ನು ರೂಪಿಸಬಲ್ಲ. ಪಾರ್ಥ, ನೀನು ಗಮನಿಸಿದ್ದೀಯ, ಕೆಲವರು ಬಹಳ ಪ್ರತಿಭಾವಂತರಾಗಿರುತ್ತಾರೆ, ಆದರೆ ಯಶಸ್ಸು ಕಾಣುವುದಿಲ್ಲ. ಏಕೆ? ಶಿಸ್ತಿಲ್ಲ. ಮತ್ತೆ ಕೆಲವರು ಸರಾಸರಿ ಸಾಮರ್ಥ್ಯ ಇದ್ದರೂ ಅವರು ಎತ್ತರಕ್ಕೆ ಏರುತ್ತಾರೆ, ಏಕೆಂದರೆ ಅವರ ಬಳಿ ಶಿಸ್ತಿದೆ. ಪಾರ್ಥ, ಶಿಸ್ತು ಒಂದು ದಿನದಲ್ಲಿ ಬರೋದಿಲ್ಲ, ಅದು ಪ್ರತಿದಿನದ ಸಣ್ಣ ನಿರ್ಧಾರಗಳಲ್ಲಿ ಹುಟ್ಟುತ್ತದೆ. ಬೇಗ ಎದ್ದು ಕುಳಿತುಕೊಳ್ಳುವುದು, ಸಮಯಕ್ಕೆ ಕೆಲಸ ಮುಗಿಸುವುದು, ಮನಸ್ಸು ತಪ್ಪಿಸಿದರೂ ದಾರಿಗೆ ತರುವುದು. ಪಾರ್ಥ, ನಿನ್ನ ಜೀವನವನ್ನು ಬದಲಾಯಿಸುವುದು ಒಂದು ದೊಡ್ಡ ನಿರ್ಧಾರವಲ್ಲ, 1000 ಸಣ್ಣ ಶಿಸ್ತಿನ ಕ್ಷಣಗಳು. ಪಾರ್ಥ, ನೀನು ಕೇಳಬಹುದು, ಶಿಸ್ತು ಯಾಕೆ ಇಷ್ಟು ಕಷ್ಟ? ಏಕೆಂದರೆ ಮನಸ್ಸು ತರಬೇತಿಯಿಲ್ಲದ ಕುದುರೆ. ಅದು ಓಡುತ್ತದೆ, ಅದು ತಪ್ಪಿಸುತ್ತದೆ, ಅದು ಸುಲಭದಾರಿಯತ್ತ ಎಳೆಯುತ್ತದೆ. ಪಾರ್ಥ, ಆ ಕುದುರೆಯನ್ನು ಹಿಡಿಯಬೇಕು, ಅದನ್ನು ನಿಯಂತ್ರಿಸಬೇಕು, ಅದೇ ಶಿಸ್ತು. ಪಾರ್ಥ, ಶಿಸ್ತು ಇಲ್ಲದ ಜೀವನ ಹೇಗಿರುತ್ತದೆ ಗೊತ್ತಾ? ಕೆಲಸ ಅರ್ಧದಲ್ಲೇ ಬಿಡುವುದು, ನಿರ್ಧಾರಗಳಲ್ಲಿ ಗೊಂದಲ, ಸಮಯ ವ್ಯರ್ಥ, ನಂತರ ಪಶ್ಚಾತ್ತಾಪ. ಪಾರ್ಥ, ನಾನು ಇನ್ನಷ್ಟು ಮಾಡಬಹುದಿತ್ತು ಎಂಬ ನೋವು, ಅದು ಶಿಸ್ತು ಇಲ್ಲದವರ ಜೀವನ. ಪಾರ್ಥ, ಶಿಸ್ತು ಇದ್ದರೆ ಮನಸ್ಸು ಶಾಂತವಾಗುತ್ತದೆ, ದಾರಿ ಸ್ಪಷ್ಟವಾಗುತ್ತದೆ, ಗುರಿ ಹತ್ತಿರ ಬರುತ್ತದೆ. ಪಾರ್ಥ, ಇದನ್ನು ನೆನಪಿಡು, ಶಿಸ್ತು ಈಕ್ವಲ್ಸ್ ಸ್ವಾತಂತ್ರ್ಯ. ನೀನು ಯೋಚಿಸುತ್ತೀಯ, ಶಿಸ್ತು ನನಗೆ ಬಂಧನ. ಇಲ್ಲ ಪಾರ್ಥ, ಶಿಸ್ತು ಇಲ್ಲದಿದ್ದರೆ ನೀನು ನಿನ್ನ ಆಸೆಗಳ ಗುಲಾಮ. ಪಾರ್ಥ, ಆಹಾರದಲ್ಲಿ ಶಿಸ್ತು ಇಲ್ಲದಿದ್ದರೆ ದೇಹ ದುರ್ಬಲವಾಗುತ್ತದೆ, ಸಮಯದಲ್ಲಿ ಶಿಸ್ತು ಇಲ್ಲದಿದ್ದರೆ ಜೀವನ ಅಸ್ಥಿರವಾಗುತ್ತದೆ, ಮನಸ್ಸಿನಲ್ಲಿ ಶಿಸ್ತು ಇಲ್ಲದಿದ್ದರೆ ಶಾಂತಿ ಕಳೆದು ಹೋಗುತ್ತದೆ. ಪಾರ್ಥ, ಶಿಸ್ತು ನಿನ್ನನ್ನು ಮುಕ್ತಗೊಳಿಸುತ್ತದೆ. ಪಾರ್ಥ, ಇಗೋ ನಿನ್ನೊಳಗೆ ಕೇಳು, ನಾನು ನನ್ನ ಮಾತು ಕೇಳುತ್ತೇನೆನಾ? ನಾನು ನನ್ನ ನಿರ್ಧಾರ ಪಾಲಿಸುತ್ತೇನೆನಾ? ಪಾರ್ಥ, ನೀನು ನಿನಗೆ ಕೊಟ್ಟ ಮಾತು ಮುರಿದರೆ ಜಗತ್ತನ್ನು ಹೇಗೆ ಗೆಲ್ಲುವೆ? ಪಾರ್ಥ, ಇಗೋ ನಾನು ನಿನಗೆ 3 ಮಾರ್ಗ ಹೇಳುತ್ತೇನೆ ಶಿಸ್ತು ಬೆಳೆಸಲು. 1. ಚಿಕ್ಕ ನಿರ್ಧಾರಗಳಿಂದ ಶುರುಮಾಡು. ದೊಡ್ಡ ಬದಲಾವಣೆ ಬೇಡ. ಇಂದು 10 ನಿಮಿಷ ಕೆಲಸ, ಇಂದು ಒಂದು ಸರಿಯಾದ ನಿರ್ಧಾರ, ಇದು ಸಾಕು. 2. ನಿನ್ನ ಮಾತಿಗೆ ನೀನೇ ಬದ್ಧವಾಗು. ನೀನು ನಿನಗೆ ಹೇಳಿದ ಮಾತು ಪಾಲಿಸು. ಯಾರಿಗೂ ಗೊತ್ತಾಗದೇ ಇರಬಹುದು, ಆದರೆ ನಿನ್ನ ಆತ್ಮ ನೋಡುತ್ತಿದೆ. 3. ಮರುಪ್ರಾರಂಭಿಸಲು ಹೆದರಬೇಡ. ಪಾರ್ಥ, ನೀನು ತಪ್ಪಬಹುದು, ಬೀಳಬಹುದು, ಆದರೆ ಮತ್ತೆ ಎದ್ದು ನಿಲ್ಲು, ಅದೇ ಶಿಸ್ತು. ಪಾರ್ಥ, ಒಂದು ದಿನದಲ್ಲಿ ಏನೂ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಶಿಸ್ತಿನಿಂದ ನಡೆದರೆ ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ಪಾರ್ಥ, ನಿನ್ನ ವಿಧಿ ಬರೆಯಲ್ಪಟ್ಟಿದ್ದಲ್ಲ, ಅದು ನೀನೇ ಬರೆಯುವುದು, ಪ್ರತಿದಿನ, ಪ್ರತಿ ನಿರ್ಧಾರದಲ್ಲಿ. ಪಾರ್ಥ, ನೀನು ಶಿಸ್ತನ್ನು ಆರಿಸಿದಾಗ ನೀನು ನಿನ್ನ ಭವಿಷ್ಯವನ್ನು ಆರಿಸುತ್ತೀಯ. ಪಾರ್ಥ, ಇಂದೊಂದು ಸಂಕಲ್ಪ ಮಾಡು, ನಾನು ನನ್ನ ಮನಸ್ಸಿನ ಮಾಲೀಕನಾಗುತ್ತೇನೆ. ಇಂದು ಪ್ರಾರಂಭಿಸು, ಈಗ ಪ್ರಾರಂಭಿಸು,
ಈ ಕ್ಷಣದಿಂದಲೇ ಪ್ರಾರಂಭಿಸು. ಪಾರ್ಥ, ನನ್ನ ಮಾತು ನೆನಪಿಡು. ಶಿಸ್ತು ಇರುವವನು ತನ್ನ ವಿಧಿಯನ್ನು ನಿರ್ಮಿಸುತ್ತಾನೆ. ನನ್ನತ್ತ ಬಾ ಪಾರ್ಥ, ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ನಾನು ನಿನ್ನೊಂದಿಗಿದ್ದೇನೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಾಕಿದರೆ ಕಮೆಂಟ್ನಲ್ಲಿ ಬರೆ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.